ಇದೆಯಲ್ಲ ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಫಲಕಾರಿ ಆಗಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಸಮಾಜಕ್ಕೆ, ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಮಾಧ್ಯಮದವರಿಗೆ ಗೊತ್ತಾಗಿದ ತಕ್ಷಣ ಇದು ಎಲ್ಲ ಎಚ್ಚರಿಕೆ ವಹಿಸಿ ಬರ್ತವೆ. ಇದು ಇಡೀ ರಾಜ್ಯದ ಎಲ್ಲ ಹಾಸ್ಟೆಲ್ಗಳಿಗೆ, ಮೊರಾರ್ಜಿ ಶಾಲೆಗೆ ಎಚ್ಚರಿಕೆ ಗಂಟೆ. ಸರ್ಕಾರಕ್ಕೆ, ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ. ನಾನು ಮಂತ್ರಿಯ ಕೆಲಸ ಮಾಡೋದು, ನಾನು ಭಾಳ ಧೈರ್ಯದಿಂದ ಮಾತಾಡ್ತೀನಿ. ಯಾವನ ಹತ್ರ ಕಾಫಿ ಕೊಡ್ತಿಲ್ಲ. ಮಕ್ಕಳು ಭಾಳ ಗಾಬರಿಯಲ್ಲಿದ್ದಾರೆ. ಅವ್ರಿಗಾಗಿರ್ತಕ್ಕಂಥ ನೋವನ್ನು ಯಾರಿಗೆ ಹೇಳ್ಕೊಬೇಕು, ಹೇಳ್ಕೊಂಡ್ರೆ ಏನಾಗ್ತದೆ, ನಾಳೆ ಬೆಳಿಗ್ಗೆ ಏನಾಗ್ಬೋದು, ಅವರಿಗೆ ನೇರವಾಗಿ ಮಕ್ಕಳು ಹೇಳೋಕ್ಕೆ ರೆಡಿ ಇದ್ದಾರೆ. ನನ್ನನ್ನು ಇಲ್ಲಿ ಇಳಿಸಿದ್ರು, ನನಗೆ ಇಲ್ಲಿ ಆದೇಶ ಮಾಡಿದ್ರು ಪ್ರಿನ್ಸಿಪಲ್ಲು, ಇನ್ನೂ ಕೆಲವು ಅಧಿಕಾರಿಗಳಿದ್ದು ಎಲ್ಲ ಗುಂಪುಗಳು ಮಾಡಿ ಮಕ್ಕಳ ಕೈಯಲ್ಲಿ ಸ್ವಚ್ಛ ಮಾಡಿದ್ರೆ ಅಂತ ಹೇಳಿದ್ರೆ ಇದು ದೊಡ್ಡ ಸಮಾಜಕ್ಕೆ ಮಾಡಿದಂಥ ಅಪಮಾನ, ವಿದ್ಯಾರ್ಥಿ ವೃಂದಕ್ಕೆ ಮಾಡಿದಂಥ ಅಪಮಾನ, ವಿದ್ಯಾರ್ಥಿಗಳಿಗೆ ಒಂದು ಮಾಡಿರ್ತಕ್ಕಂಥ ಅಪಮಾನ. ಇದನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದು 100% ಹೇಳಿದೆ. ಆದರೆ ನನಗೆ ಇನ್ನೊಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, 1ನೇ ತಾರೀಕು 2ನೇ ತಾರೀಕು ವಿಡಿಯೋ ಆಗಿರ್ತಕ್ಕಂಥ ಘಟನೆಯನ್ನು ಮತ್ತಾರೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಬೇಕಾಗಿತ್ತು. ಕಾರಣ ಅಧಿಕಾರಿಗಳು ಗೊತ್ತಿದ್ದು ಯಾವುದೇ ಕ್ರಮ ಜರುಗಿಸ್ತಿದ್ದಾಗ, ಮಕ್ಕಳಿಗೆ ರಕ್ಷಣೆ ಇಲ್ಲಿದ್ದಾಗ, ಇದು ಅಪಮಾನ ಅಂತ ಗೊತ್ತಿದ್ದು ಜಿಲ್ಲಾ ಆಡಳಿತ ವ್ಯವಸ್ಥೆ ಈ ಬಗ್ಗೆ ಗಮನ ಕೊಡ್ತಿದ್ದಾಗ ಖಂಡಿತ ಅದು ಸರಿ ಇದೆ. ಆದರೆ ಯಾರು ಮಾಡಿಸೋದು, ಎಷ್ಟೊಂದು ಮಾಡಿದ್ರು, ಏನೇನಾಯಿತು, ಮತ್ತು ಆ ಮಕ್ಕಳ ವಿಡಿಯೋನ ಬಟ್ಟೆ ಬದಲಾವಣೆ ತೆಗೆಯೋದು ಯಾರು ತೆಗೆದಿದ್ರು, ಎಷ್ಟೊತ್ತಲ್ಲಿ ತೆಗೆದಿದ್ರು, ಆ ಮೊಬೈಲ್ ಯಾರ್ದು ನೀಡಬೇಕು, AC ಭೇಟಿ ನೀಡಬೇಕು, ಜಿಲ್ಲಾಧಿಕಾರಿ ಭೇಟಿ ನೀಡಬೇಕು, CO ಭೇಟಿ ನೀಡಬೇಕು, ಆಗಾಗ ಹಾಸ್ಟೆಲ್ಗೆ ಭೇಟಿ ನೀಡಬೇಕು. ಅಂದರೆ ಹಾಸ್ಟೆಲ್ಗಳು ಅಂತ ಹೇಳಿದ್ರೆ ಮಕ್ಕಳು, ದಲಿತರ ಮಕ್ಕಳು ಅಥವಾ ಶೋಷಿತ ವರ್ಗದ ಮಕ್ಕಳು, ಬ್ಯಾಕ್ವರ್ಡ್ ಮಕ್ಕಳು, ಅಲ್ಪಸಂಖ್ಯಾತ ಮಕ್ಕಳು ಅಂದರೆ ತಿರಸ್ಕಾರದ ಮನೋಭಾವನೆಯನ್ನು ತೋರಿಸ್ತದೆ. ಅಂದರೆ ಈಗ ನನಗನ್ಸೋದು ಸರ್ಕಾರಕ್ಕೆ, ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ. ಇದೊಂದೇ ಅಲ್ಲ, ಎಳವಳಿದೊಂದೇ ಅಲ್ಲ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ, ಅದು ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಪರಿಶಿಷ್ಟ ಪಂಗಡದವ್ರು ಇರ್ಬೋದು, ಪರಿಶಿಷ್ಟ ಜಾತಿಯವ್ರದ್ದು ಇರ್ಬೋದು, ಯಾವುದೇ ಹಾಸ್ಟೆಲ್ ಇರ್ಬೋದು, ಏನು ಕೊರತೆ ಇದೆ, ಒಂದು SIT ತನಿಖೆ ನಡೀಬೇಕಿದ್ದನ್ನು ತನಿಖೆ ಮಾಡಿ ಇಡೀ ರಾಜ್ಯದ ಮೊರಾರ್ಜಿ ದೇಸಾಯಿ ಅಥವಾ ಸರ್ಕಾರದ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಮಕ್ಕಳ ಶೋಷಣೆ ಆಗ್ತಾ ಇದೆ ಅನ್ನೋದನ್ನು ಇಡೀ ಸರ್ಕಾರಕ್ಕೆ ಗೊತ್ತಾಗಬೇಕು. ಅದಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಬದಲಾವಣೆ ನೋಡಿ, ನಾನು ಹೇಳ್ತಿರಲ್ಲ, ನಾನು ಮಂತ್ರಿಯಾಗಿ ಕೆಲಸ ಮಾಡಿದವನ್ರಿ. ನಾನು ಭಾಳ ಧೈರ್ಯದಿಂದ ಮಾತಾಡ್ತೀನಿ. ಯಾವನ ಹತ್ರ ಕಾಫಿ ಕೊಡ್ತಿಲ್ಲ. ನಾನು ಜೀವನದಲ್ಲಿ ಯಾವ ಅಧಿಕಾರಿ ಹತ್ರ ವರ್ಗಾವಣೆ ಮಾಡೋದು ಕಾಫಿ ಕೊಡ್ತಿಲ್ಲ. ನಾನು ಬದುಕಲೇ ಕಾಫಿ ಕೊಡ್ತಿಲ್ಲ. ನನಗೆ ಎದೆಗಾರಿಗೆತಕ್ಕಂಥ ರಾಜಕಾರಣಿ ನಾನು. ಆದರೆ ಅಧಿಕಾರಿಗಳಿಗೆ ಹಿಡಿತಾ ಇರೋದಿಲ್ಲ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಆಗ್ತದೆ. ಅದನ್ನು ನನಗೆ ಆ ಮಾಹಿತಿ ಇಲ್ಲ. ರಾಜ್ಯ ಪಂಚಾಯತಿ ಆಗಿದ್ದರೆ ಅವ್ರ ಮೇಲೂ ಬರಬೇಕು ಸರ್. ಯಾರೇ ಆಗಿಲ್ಲ ಸರ್, ರಾಜಿ ಪಂಚಾಯತಿ ಯಾರೇ ಮಾಡಿದ್ರು ಸರ್, ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಪರ್ಟಿಕ್ಯುಲರ್ ಪರ್ಸನ್, ಹೂ ಎವರ್ ಮೇ ಬಿ, ಯಾರೇ ಆಗಿರ್ಲಿ, ರಾಜಿ ಪಂಚಾಯತಿ ಮುಚ್ಚಾಕ್ಬೇಕಂತ ಪ್ರಯತ್ನ ಮಾಡಿದಂತ ಎಲ್ಲರೂ ಈ ಕೇಸ್ನ ಒಳಗಡೆ ಸೇರ್ಬೇಕಂತ ನಾನು ಒತ್ತಾಯ ಇದೆ. ಇದನ್ನು ಮುಚ್ಚಿಡಬೇಕಂತ ಪ್ರಯತ್ನ ಪಟ್ಟಂತ ಸ್ಥಳೀಯ ಶಾಸಕರಾಗಲಿ, ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟಂಥವ್ರು ಯಾರೇ ಆದ್ರೂ ಅವ್ರಿಗೂ ಇದರಲ್ಲಿ ಶಿಕ್ಷೆ ಆಗಬೇಕು, ಕೇಸ್ ಆಗಬೇಕು ಅವ್ರ ಮೇಲೆ. ಈ ಸಮಾಜದಲ್ಲಿ ದಲಿತ ಸಮಾಜಕ್ಕೆ, ಶೋಷಿತ ಸಮಾಜಕ್ಕೆ, ಅಲ್ಪಸಂಖ್ಯಾತರ ಸಮಾಜಕ್ಕೆ, OBC ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕಂತೇಳಿ ಹಾಸ್ಟೆಲ್ಗಳಲ್ಲಿ ಕರ್ಕೊಂಡು ಅವ್ರನ್ನ ನಾವು ಬಾತ್ರೂಮ್ ಪೆಟ್ಟಿಗಳು ಕ್ಲೀನ್ ಮಾಡೋದಕ್ಕೆ ಬಳಸ್ಕೊಂಡು ಕೊಡ್ತಾ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಸರಿಯಾಗಿ ಅವ್ರಿಗೆ ಊಟನೂ ಹಾಕದೆ ಅವ್ರಿಗೆ ಭಯದ ವಾತಾವರಣದಲ್ಲಿ ಬದುಕಂಥ ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಅಧಿಕಾರದಲ್ಲಿರೋದಕ್ಕೆ ನಾಲಾಯಕು. ಅಂಥ ಜನಪ್ರತಿನಿಧಿಗಳು ಇದನ್ನು ಮುಚ್ಚಾಕ್ಬೇಕಂತ ಪ್ರಯತ್ನ ಪಟ್ಟಂಥ ಜನಪ್ರತಿನಿಧಿಗಳು ಒಂದು ದಿನವೂ ಅವರು ಇದಕ್ಕೆ ಅಧಿಕಾರದಲ್ಲಿರೋಕ್ಕೆ ಸಾಧ್ಯ ಇಲ್ಲ.